ಬಾಲಕ, ನೀನು ಜೀವಂತವಿರುವಾಗಲೇ ಈ ಮೃತ್ಯುಲೋಕಕ್ಕೆ ಹೇಗೆ ಬಂದೆ ಎಂಬುದು ತಿಳಿಯುತ್ತಿಲ್ಲ. ನಾವು ಇಷ್ಟನ್ನು ಮಾತ್ರ ಹೇಳಬಲ್ಲೆವು. ನಮ್ಮ ವಿಚಾರಣಾ ಸಭೆಗೆ ನೀನು ಅಡ್ಡಿಪಡಿಸಿರುವೆ ಬಾಲಕ. ನಿನ್ನೀ ಉದ್ದಟತನಕ್ಕೆ ಸರಿಯಾದ ದಂಡನೆ ಮೃತ್ಯು ಶಿಕ್ಷೆಯಾಗಬಹುದು. ಆದರೆ ಇದು ನಮ್ಮ ವಿಶ್ರಾಂತಿಯ ಸಮಯವಾಗಿದೆ. ಹಾಗಾಗಿ ನಿನ್ನನ್ನು ಎಚ್ಚರಿಸುತ್ತಿದ್ದೇವೆ. ಇಲ್ಲಿಂದ ಈಗಲೇ ಹೊರಟು ಹೋಗು. ಈ ಯಮರಾಜ ಮೃತರನ್ನು ಮಾತ್ರ ವಿಚಾರಿಸುವುದು. ನಾವು ನಿಮ್ಮ ಲೋಕಕ್ಕೆ ನ್ಯಾಯ ಕೇಳೋಕ್ ಬಂದಿದ್ದೀವಿ ಮಹಾರಾಜ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ನಮ್ಮ ತಾಯಿಯವರಿಗೆ ನೀವು ಅಕಾಲ ಮೃತ್ಯು ಯೋಗವನ್ನ ಕೊಟ್ಟಿದ್ದೀರಾ. ನಿನ್ನ ಮಾತೆ ಆಯುಸ್ಸು ಮುಗಿದಿತ್ತು, ಹಾಗಾಗಿ ಸಾವನ್ನಪ್ಪಿದ್ದಾಳೆ. ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲವೇ? ಮೊದಲು ಇಲ್ಲಿಂದ ಹೊರಡು. ಎಲ್ಲಿದ್ದಾರೆ ನಮ್ಮ ತಾಯಿ? ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡ ಬಾಲಕ. ಮೊದಲು ಇಲ್ಲಿಂದ ಹೊರಟು ಹೋಗು. ಸಾಧ್ಯ ಇಲ್ಲ ಯಮರಾಜ. ನಮ್ಮ ತಾಯಿಯನ್ನ ನಮ್ಮ ಜೊತೆ ಕಳಿಸ್ತಿದ್ರೆ ನಾವು ನಮ್ಮ ಗದೆಯ ಪ್ರಹಾರದಿಂದ ಇಡೀ ಯಮಲೋಕವನ್ನೇ ನಾಶ ಮಾಡ್ಬಿಡ್ತೀವಿ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ. ಈ ಮೃತ್ಯು ದೇವತೆ ಯಮರಾಜನನ್ನೇ ಹೆದರಿಸುವಷ್ಟು ಧೈರ್ಯವೇ ನಿನಗೆ? ಏ ಮೂರ್ಖ ವಾನರ, ನರಕದ ಬೆಂಕಿಯಲ್ಲಿ ನಿನ್ನನ್ನು ಸುಟ್ಟು ಭಸ್ಮ ಮಾಡುತ್ತೇವೆ. ನಿಮ್ಮ ಒಂದು ಚಿಕ್ಕ ತಪ್ಪು ಮತ್ತು ನೀವು ಈ ದಿವ್ಯ ಅಲೌಕಿಕ ಶಕ್ತಿಗಳಿಗೆ ಯೋಗ್ಯರಲ್ಲವೆಂದು ಸಿದ್ಧಪಡಿಸುತ್ತದೆ. ಅಮ್ಮ, ಜೈ ಶ್ರೀರಾಮ. ನಾವಿಲ್ಲಿಗೆ ಯುದ್ಧ ಮಾಡೋಕ್ಕೋಸ್ಕರ ಬಂದಿಲ್ಲ ಯಮರಾಜ. ನಾವು ನಮ್ಮ ತಾಯಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ ಬಂದಿದ್ದೀವಿ. ನೀನು ನಿನ್ನ ಮಾತೆಯನ್ನು ನೋಡಬೇಕಲ್ಲವೇ? ಸರಿ, ಹಾಗಾದರೆ ನಿನ್ನನ್ನು ಅವಳ ಬಳಿಗೆ ಕಳಿಸಿಕೊಡುತ್ತೇವೆ. ನಮ್ಮನ್ನ ಕ್ಷಮಿಸ್ಬಿಡಿ. ಕೆಲವು ಸಮಸ್ಯೆಗಳಿಗೆ ಯುದ್ಧನೇ ಪರಿಹಾರ ಬ್ರಹ್ಮದೇವ. ನಮಗೀಗ ಬೇರೆ ದಾರಿನೇ ಇಲ್ಲ. ಈಗ ನಾವು ಯಮಲೋಕದಿಂದ ಖಾಲಿ ಕೈಯಲ್ಲಿ ಹೋಗಲ್ಲ ಯಮರಾಜ. ನಾರಾಯಣ ನಾರಾಯಣ. ನಮ್ ತಾಯಿ ಏನ್ ತಪ್ಪು ಮಾಡಿದ್ರು? ಯಾಕೆ ನೀವು ನಮ್ ತಾಯಿಗೆ ಅಕಾಲ ಮೃತ್ಯು ನೀಡಿದ್ರಿ? ನಿನಗವಳು ಸಿಕ್ಕಿದ ಮೇಲೆ ಅವಳನ್ನೇ ಕೇಳಿಕೋ. ಈಗ ನಿನ್ನ ದಿವಂಗತ ತಾಯಿಗೆ ಹೆಮ್ಮೆ ಆಗುತ್ತಿರಬೇಕಲ್ಲವೇ?
ತನ್ನ ಪುತ್ರನ ಈ ದುಸ್ಥಿತಿಯನ್ನು ನೋಡಿ ಇನ್ನು ನಾವು ಸುಮ್ಮನಿರೋಕ್ಕಾಗಲ್ಲ. ಜೈ ಶ್ರೀರಾಮ. ಮಹಾದೇವ, ಮಹಾದೇವ, ನಾವು ನಿಮ್ಮನ್ನು ಗುರುತು ಹಿಡಿಯಲಿಲ್ಲ, ನಮ್ಮನ್ನು ಕ್ಷಮಿಸಿಬಿಡಿ. ಅಸಂಭವ, ಅಸಂಭವ. ಯಾವುದೇ ಪೃಥ್ವಿವಾಸಿಗೆ ಯಮರಾಜರನ್ನು ಸೋಲಿಸುವಂತ ಶಕ್ತಿ ಹೇಗಿರಲು ಸಾಧ್ಯ? ನಾವು ವಿಚಾರಿಸಿದ್ದೇವೆ ಮಾರುತಿ, ನಿಮ್ಮ ತಾಯಿ ಯಮಲೋಕದಲ್ಲಿಲ್ಲ. ಅವರ ಸಾವು ನಮ್ಮಿಂದ ಸಂಭವಿಸಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ ಯಮರಾಜ. ನಮ್ ತಾಯಿ ಯಮಲೋಕದಲ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಿದ್ದಾರೆ? ಪ್ರೇತಲೋಕದಲ್ಲಿ. ಮಾತೆ, ದೇವಿ ಅಂಜನಿಯವರು ಸರ್ವಗುಣ ಸಂಪನ್ನೆಯಾಗಿ ತನ್ನ ಪರಿವಾರವನ್ನು, ತನ್ನ ದೇಹವನ್ನು, ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅವರು ಪ್ರೇತಲೋಕಕ್ಕೆ ಹೋಗಲು ಹೇಗೆ ಸಾಧ್ಯ? ದೇವಿ ಅಂಜನಿ ತನ್ನ ವಚನವನ್ನು ಪಾಲಿಸಿದ್ದಾರೆ. ಆದರೆ ಆಕೆಯಿಂದ ಒಂದು ತಪ್ಪಾಗಿದೆ ಪುತ್ರ. ಶರೀರವನ್ನು ಮಾತ್ರ ತ್ಯಾಗ ಮಾಡಿದರು, ಆದರೆ ಪುತ್ರ ಮೋಹ ಇನ್ನೂ ಉಳಿದಿತ್ತು. ಇದೇ ಕಾರಣಕ್ಕೆ ಆಕೆಗೆ ಸ್ವರ್ಗಲೋಕದಲ್ಲೂ ಸ್ಥಾನ ಸಿಗಲಿಲ್ಲ, ಪೃಥ್ವಿಗೂ ಹಿಂತಿರುಗಲಾಗಲಿಲ್ಲ. ಅಮ್ಮ, ದಯವಿಟ್ಟು ಕಣ್ಬಿಡಿ ಅಮ್ಮ. ಇದೇನು ಕಾರ್ಯ ಮಾಡಿದೆ ದೇವಿ? ಮೋಹವನ್ನು ತೊರೆಯದೆ ನೀನು ತ್ರಿಶಂಕು ಸ್ಥಿತಿಯಲ್ಲಿರುವೆ. ನಿನ್ನ ಮತ್ತು ಮಾರುತಿಯ ಈ ಪರಿಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಮಹಾರಾಜ, ಮಹಾರಾಣಿಯನ್ನು ರುದ್ರಭೂಮಿಗೆ ತೆಗೆದುಕೊಂಡು ಹೋಗುವ ಸಮಯವಾಯಿತು. ಮಹಾರಾಜ, ಮಾತೆಯ ಚಿತೆಗೆ ಪುತ್ರನೇ ಅಗ್ನಿಸ್ಪರ್ಶ ಮಾಡಬೇಕು. ಮಾರುತಿಯಲ್ಲಿದ್ದಾರೆ? ಮಾರುತಿ ಮಾರುತಿಯಲ್ಲಿದ್ದಾರೆ. ಹೋಗಿ ಅವರನ್ನು ಕರೆದುಕೊಂಡು ಬನ್ನಿ. ಸರಿ ಮಹಾರಾಜ.
ಇದೇ ಪ್ರೇತಲೋಕ ಅನ್ಸುತ್ತೆ. ಅಮ್ಮ ಇಲ್ಲೇ ಇರಬಹುದು. ಜೈ ಶ್ರೀರಾಮ. ಈ ಜಾಗ ಬಹಳ ವಿಚಿತ್ರವಾಗಿದೆ ಮಾರುತಿ. ನಿಮ್ಮ ಕಣ್ಣು ಕಿವಿ ಎರಡು ಜಾಗೃತವಾಗಿರ್ಬೇಕು. ಜೈ ಶ್ರೀರಾಮ. ನಮ್ಮನ್ನ ಕ್ಷಮಿಸ್ಬಿಡಿ ಯುವರಾಜ. ನಿಮ್ಮ ಹಸಿವಿಗೆ ನಾವು ಆಹಾರ ಆಗಲ್ಲ. ನಾವು ನಮ್ಮ ತಾಯಿನ ಹುಡುಕ್ತಾ ಬಂದಿದ್ದೀವಿ. ಜೈ ಶ್ರೀರಾಮ. ಜೈ ಶ್ರೀರಾಮ. ಜೈ ಶ್ರೀರಾಮ. ಶ್ರೀರಾಮ. ಜೈ ಶ್ರೀರಾಮ. ಯಾರಿದು ವಾನರ ಬಾಲಕ? ಇವನೇಗೆ ಇಲ್ಲಿಗೆ ಬಂದ? ಪ್ರೇತಗಳು ಮಾತ್ರ ಇಲ್ಲಿಗೆ ಬರಲು ಸಾಧ್ಯ. ಆದರೆ ಇವನು ಪ್ರೇತನಂತೆ ಕಾಣುತ್ತಿಲ್ಲ. ಅಂದರೆ ಇವನನ್ನು ಪ್ರೇತನನ್ನಾಗಿ ಮಾಡುವುದೇ ನಮ್ಮ ಗುರಿ. ಪ್ರೇತ ಲೋಕಕ್ಕೆ ಬಂದವರು ಮತ್ತೆ ಭೂಲೋಕಕ್ಕೆ ಮರಳಲು ಸಾಧ್ಯವೇ ಇಲ್ಲ. ಮಾತ್ ಮಾತ್ರ ಕೇಳಿಸ್ತಾ ಇದೆ, ಆದ್ರೆ ಯಾರು ಕಾಣಿಸ್ತಾನೆ ಇಲ್ವಲ್ಲ. ಮಾರುತಿಯಿಂದ ನಮಗೆ ಇಂತಹ ಪ್ರದರ್ಶನದ ಅಪೇಕ್ಷೆ ಇರಲಿಲ್ಲ. ಅಂದರೆ ಶನಿಮಾರಕ ದೋಷವನ್ನು ಹಿಂಪಡೆಯುವಿರೆ ಸ್ವಾಮಿ? ಖಂಡಿತವಾಗಿಯೂ ಇಲ್ಲ. ಇಲ್ಲಿಯ ತನಕ ಬಂದು ನಾವು ಈ ಬಾಲಕನ ಎದುರು ಸೋತು ಬಿಟ್ಟರೆ ಈ ಸೃಷ್ಟಿಯಲ್ಲಿ ನಮ್ಮ ಪ್ರತಿಷ್ಠೆಯು ಸರ್ವನಾಶವಾಗುತ್ತದೆ. ಮತ್ತು ಈ ಸೃಷ್ಟಿಯಲ್ಲಿ ಶನಿದೇವರ ವಕ್ರ ದೃಷ್ಟಿಯ ಪ್ರಕೋಪದ ಭಯ ಸಮಾಪ್ತವಾಗಿ ಬಿಡುತ್ತದೆ. ಆದರೆ ಸ್ವಾಮಿ, ಅವನನ್ನು ಹೇಗೆ ತಡೆಯುತ್ತೀರಿ? ಸಿಂಹ ಗಾಯಗೊಂಡಾಗ ಇನ್ನೂ ಭಯಾನಕವಾಗಿ ಬಿಡುತ್ತದೆ. ಅತಿ ಭಯಾನಕ. ನಮ್ಮಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಕಾಗವಾಹನ. ಬಹುಶಃ ಇದು ಯಾವುದೋ ಗುಪ್ತ ದ್ವಾರ. ಅಮ್ಮ ಕತೆಗಳಲ್ಲಿ ಹೇಳ್ತಿದ್ದ ಗುಪ್ತ ದ್ವಾರ ಇದೇನಾ? ನೀವಾ ಆಗ್ಲೇ ಮಾತಾಡ್ತಾ ಇದ್ದಿದ್ದು? ಹೌದು, ನೀವು ನಮ್ಮ ಹತ್ರ ಯಾಕೆ ಬಚ್ಚಿಟ್ಕೊಂಡು ಮಾತಾಡ್ತಿದ್ರಿ? ಜೀವಂತವಾಗಿರುವಾಗಲೇ ಇಲ್ಲಿಗೆ ಏಕೆ ಬಂದೆ ವಾನರ? ಪ್ರೇತ ಲೋಕಕ್ಕೆ ಏಕೆ ಬಂದೆ ಅದನ್ನು ಮೊದಲು ಹೇಳೋ. ಖಂಡಿತ ಹೇಳ್ತೀವಿ, ಆದ್ರೆ ಮೊದಲು ನಮ್ಮನ್ನ ನಿಮ್ಮ ರಾಜನ ಹತ್ರ ಕರ್ಕೊಂಡು ಹೋಗಿ. ಖಂಡಿತ ಸಾಧ್ಯವಿಲ್ಲ.
ಅದಕ್ಕೆ ಅನುಮತಿ ಇಲ್ಲ. ಆದ್ರೆ ನಾವು ಒಳಗಡೆ ಹೋಗ್ಲೇಬೇಕು. ನಮ್ ಕೆಲ್ಸಕ್ಕೆ ಅಡ್ಡಿ ಮಾಡಬೇಡಿ. ನಾವು ನಿನ್ನನ್ನು ಹತ್ಯೆ ಮಾಡಿ ನಿನ್ನನ್ನು ಪ್ರೇತ ಮಾಡುತ್ತೇವೆ. ಆಗ ಪ್ರೇತಲೋಕದ ದ್ವಾರ ತಾನೇ ತೆರೆದುಕೊಳ್ಳುತ್ತದೆ. ಓ ಹಾಗಾದ್ರೆ ಒಂದ್ಸಲ ಪ್ರಯತ್ನ ಮಾಡಿ ನೋಡಿ. ಇಷ್ಟೊಂದು ಬಾವಲಿಗಳು ಒಂದೇ ಸಲ? ಇವುಗಳಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು? ಈಗ ಗೊತ್ತಾಯ್ತು. ಜೈ ಶ್ರೀರಾಮ. ಜೈ ಶ್ರೀರಾಮ. ಈಗ ಮಾರುತಿ ಇಲ್ಲಿಂದ ಉಳಿದು ಪಾರಾಗುವುದು ಅಸಂಭವ. ಏಕೆಂದರೆ ಈಗ ಅವರು ಅರಿಮನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಆ ಅರಿಮ ಯಾರು ಪ್ರಭು? ಸಮಸ್ತ ಸೃಷ್ಟಿಯ ಕಠೋರ ದಂಡಾಧಿಕಾರಿ ಮತ್ತು ಪ್ರೇತ ಲೋಕದ ಅಧಿಪತಿ ಅರಿಮ. ಅವರ ಹೃದಯದಲ್ಲಿ ದಯೆಯೂ ಇಲ್ಲ, ಕ್ಷಮೆಯೂ ಇಲ್ಲ. ಸಮಸ್ತ ಪ್ರೇತ ಲೋಕ ಅವರ ನಿಯಮಗಳಿಂದಲೇ ನಡೆಯುತ್ತದೆ. ಸಿಂಹದ ಸಮಾನ ಬಲಿಷ್ಠ ಮತ್ತು ನರಿಯ ಚಾಣಾಕ್ಷತೆಯೂ ಇದೆ ಅವರಲ್ಲಿ. ಆದರೆ ಒಂದು ವಿಷಯವಿದೆ, ಅದರಲ್ಲಿ ಯಾವುದೇ ಕನಿಕರವಿರುವುದಿಲ್ಲ. ಅದು ಅವರ ನ್ಯಾಯ. ಈ ರೀತಿಯ ಅನಿಷ್ಟ ಆತ್ಮ ನನ್ನದು. ಯಾವ ಆತ್ಮಕ್ಕೆ ಎಲ್ಲೋ ಸ್ಥಾನ ಸಿಗುವುದಿಲ್ಲವೋ ಅದಕ್ಕೆ ಮುಕ್ತಿ ದೊರಕುವುದು ಇಲ್ಲೇ ಪ್ರೇತ ಲೋಕದಲ್ಲಿ. ಇಲ್ಲಿಂದ ಯಾರಿಗೂ ಮುಕ್ತಿ ಹೊಂದಲು ಅಸಾಧ್ಯ. ಒಮ್ಮೆ ಇಲ್ಲಿಗೆ ಬಂದರೆ ಮೋಕ್ಷ ಪ್ರಾಪ್ತಿ ಖಂಡಿತ ಸಾಧ್ಯವಿಲ್ಲ ಎಂದೆಂದಿಗೂ. ಇಲ್ಲಿರುವ ಎಲ್ಲ ಆತ್ಮಗಳು ದುಃಖವನ್ನು ಅನುಭವಿಸಲೇಬೇಕು. ನಿಮಗೆ ಯಾವುದರ ಚಿಂತೆ ಇರುವುದಿಲ್ಲ, ಭಯವೂ ಇರುವುದಿಲ್ಲ. ಭೂತ, ಭವಿಷ್ಯ, ವರ್ತಮಾನಗಳ ಚಿಂತೆ ನಿಮಗಿಲ್ಲ. ಎಲ್ಲ ಆತ್ಮಗಳಿಗೂ ಇಲ್ಲಿ ಅನಂತ ಕಾಲದವರೆಗೂ ಬೆಂಕಿಯಲ್ಲಿ ಬೇಯುವ ನೋವನ್ನು ಬಿಟ್ಟರೆ ಬೇರೇನೂ ಸಿಗುವುದಿಲ್ಲ. ಎಲ್ಲ ಪ್ರೇತಗಳಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ ಪ್ರೇತ ಲೋಕಕ್ಕೆ. ಕ್ಷಮಿಸಿ ಮಹಾಸ್ವಾಮಿ, ಒಬ್ಬ ವಾನರ ಬಾಲಕ ಮೋಸದಿಂದ ನಮ್ಮ ಪ್ರೇತಲೋಕವನ್ನು ಪ್ರವೇಶಿಸಿದ್ದಾನೆ. ಅದು ಇನ್ನೂ ಬದುಕಿರುವಾಗಲೇ ಹೋಗು, ಅವನನ್ನು ಜೀವಿತಾವಸ್ಥೆಯಲ್ಲಿಯೇ ನನ್ನೆದುರಿಗೆ ತಂದು ನಿಲ್ಲಿಸು. ಈಗಲೇ, ಈ ಕ್ಷಣದಲ್ಲೇ. ನಿಮ್ಮ ಆಜ್ಞೆ ಮಹಾಸ್ವಾಮಿ.